ನಮ್ಮ ಸರ್ಕಾರದ ಸಾಧನೆ ಸ್ವತಂತ್ರ ಹೇಗೆ ಸಿಕ್ತು, ಹೇಗೆ ಅದನ್ನು ನಾವು ಉಪಯೋಗ ಮಾಡಿಕೊಳ್ತಾ ಇರೋದನ್ನು ನಮ್ಮ ಭಾಷೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆಗೆ ನಮ್ಮ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದೆ, ಇನ್ನೂ ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ 100 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 100ದಲ್ಲಿ ಒಂದು 10 ಟಾಸ್ಕ್ ಇದೆ. ಅದರಲ್ಲಿ ಭಾರತ್ ಜೋಡೋ ಇದೆ, ಆಮೇಲೆ ಡಿಸ್ಪೋಸಲ್ ಫಾಸ್ಟಾಗಿ ಅಧಿಕಾರಿಗಳ ಡಿಸ್ಪೋಸಲ್ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಸೊ ಈಗ ಸುಮಾರು ಯೋಜನೆಗಳಿಟ್ಟು ಒಂದು 100 ಡೇಸಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಮಾಡ್ತಾಯಿದ್ವಿ. ಅದಕ್ಕೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾ ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ವಿ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಒತ್ತು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಳ್ಳೆಯ ಸರ್ಕಾರ ಕೊಡಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಇನ್ನೊಂದು ಗಾಂಧೀಜಿ ಹಿನ್ನೆಲೆಯಲ್ಲಿ ಗಾಂಧೀಜಿ ಸ್ಮಾರಕಗಳು ಭಾಳ ಒಂದು ಸ್ಥಿತಿ ಸರಿ ಇಲ್ಲ. ಚಿಕ್ಕೋಡಿ ತಾಲೂಕಿನ ಹುಲಿಯಾಳಾಗಲಿ, ಉದ್ಲಿ ಕೆಲವೊಂದರಲ್ಲಿ ಅಂಥದ್ರ ಬಗ್ಗೆ ದುರಸ್ತಿ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ? ಅಲ್ಲ, ಉದಲಿದಂತೆ ಮಾಡೋ ಬದಲಾಗಿ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಉದಲಿಯಲ್ಲಿ ಮಾಡೋದು ಮುಂಚೆಗೆ ಪ್ಲ್ಯಾನ್ ಇದ್ದರೂ ಕೂಡ ಅಲ್ಲಿ ಜಾಗದ ಸಮಸ್ಯೆಯಿಂದ ಬಿಟ್ಟಿದ್ದೀವಿ. ಸೊ ಅದು ಬಿಟ್ಟಿದ್ದೀವಿ. ಸೊ ಅದನ್ನೇ ಬೆಳಗಾವಿಯಲ್ಲಿ ಇಲ್ಲಿ ಮಾಡಿದ್ರಲ್ಲ, ಅಲ್ಲಿ ವೀರಸೌಧ ಅಂತ, ಅದನ್ನೇ ಅಲ್ಲಿಂದ ಶಿಫ್ಟ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ. ಆಮೇಲೆ ಚಿಕ್ಕೋಡಿ ತಾಲೂಕು ಒಂದು ಊರು ಗ್ರಾಮದಲ್ಲಿ ಗಾಂಧೀಜಿ 2 ದಿವಸ ಬಂದಿದ್ರು. ನಾವು ನವಲಿಯಾಳ ಗ್ರಾಮ, ಅದರ ದುಸ್ಥಿತಿ ಪೂರ್ತಿ ಬಿಲ್ಡಿಂಗ್ ಕುಸಿದು ಬೀಳ್ತಾ ಇದೆ ಅಂತ. ಅದ್ರ ಏನು ಸ್ಮಾರಕ ಮಾಡೋ ವಿಚಾರ ಏನ್ರಿ ಪ್ಲಾನ್ ಇದೆಯಾ? ಇಲ್ಲ, ನೋಡೋಣ, ಅದ್ರ ಬಗ್ಗೆ ಮಾಹಿತಿ ತಗೋಣ. ಅಲ್ಲಿ ಇದ್ದಾರೋ ಬಿಟ್ಟರೆ ಬಂದಾಗ ಅವ್ರು ಏನು ಹೇಳಿದ್ರು, ಅಲ್ಲಿ ಎಲ್ಲೆಲ್ಲಿ ಗಾಂಧೀಜಿಯವರು ವಿಸಿಟ್ ಕೊಟ್ಟಿದ್ರು, ಭೇಟಿಯಾಗಿದ್ರು, ಅದೆಲ್ಲ ಅಲ್ಲಿ ಸ್ಮಾರಕ ನಾವು ಮಾಡ್ತೀವಿ. ಇಡೀ ರಾಜ್ಯದ ಬಾಯಲ್ಲಿ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತೀವಿ ಅಂತ ಘೋಷಣೆ ಆಗಿದೆ. ರಾಜ್ಯಾದ್ಯಂತ ಪೂರ್ತಿ ರಾಜ್ಯಾದ್ಯಂತ ಏನು ಕೆಲಸ ನಡೀತಾ ಇದೆ, ಬಜೆಟ್ ಇಟ್ಟಿದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಬಜೆಟ್ ಇರುವ ನಾವಂತೂ ಇಲ್ಲಿ ನಮ್ಮ ಕೆಲಸ ಏನು ಮಾಡಬೇಕಿತ್ತು ಮಾಡಿದ್ದೀವಿ ಬೆಳಗಾವಿಯಲ್ಲಿ. ಸೊ ಮಿಕ್ಕಿದನ್ನು ನೀವು ಹೇಳ್ದಂಗೆ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರ್ತೀವಿ. ಅಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ವಿಸಿಟ್ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲೆಲ್ಲೂ ಭಾಳಷ್ಟು ಕಡೆ ವಿಸಿಟ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ದುರಸ್ತಿ ಆಗಬೇಕು, ಅದೆಲ್ಲ ಪ್ರಿಯಾರಿಟಿ ಕೊಡ್ತೀವಿ ಅದಕ್ಕೆ. 2.5 ಕೋಟಿ ರೂಪಾಯಿ ಅಡಿಷನಲ್ ಕೇಳಿದ್ದೀವಿ. ಅದು ಇನ್ನೂವರೆಗೆ ಏನು ಸ್ಯಾಂಕ್ಷನ್ ಆಗಿಲ್ಲ. ಅಂದರೆ ಅದನ್ನು ತಪ್ಪಿಸ್ಕೋರಿ ಮಾಡಿ ಇತ್ತೀಚಿನ ಯುವಜನತೆಗಳಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋಗಿದೆ. ಬರೀ ನೀವು ಫೋಟೋ ಹಚ್ಚಿದ್ದು ಯಾರು ಬರೋದಿಲ್ಲ. ಯುವಜನತೆಗೆ ಅದಕ್ಕೆ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಕೊಡ್ಲಿಕ್ಕೆ ಅಂತ ತಿಳ್ಕೊಂಡು ಮಾಡಿದ್ವಿ. ಅದು ಎಲ್ಲಿವರೆಗೆ ಬಂದರೂ ಗೊತ್ತಾಗಿಲ್ಲ ನಮಗೆ. ನೋಡೋಣ, ಅದ್ರ ಬಗ್ಗೆ ಇಲ್ಲಾಂದ್ರೆ ನಾವು ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅವಶ್ಯಕತೆ ಇದೆ, ಇನ್ನೂ ಅಪ್ಗ್ರೇಡ್ ಮಾಡೋಣ. ಅದು ನೀವು ಹೇಳ್ದಂಗೆ ಆಕರ್ಷಣೆ ಆಗಬೇಕು, ಎಲ್ಲ ರೀತಿಯಿಂದ ಆಕರ್ಷಣೆ ಆಗಬೇಕು, ಗೊತ್ತಾಗಬೇಕು, ಅದು ಮುಖ್ಯ. ನೀವು ಹೇಳಿದ್ರಲ್ಲಿ ನಮಗೂ ಸಹಮತ ಇದೆ. ಯಾಕಂದ್ರೆ ಗಾಂಧೀಜಿಯವ್ರನ್ನ ನಾವು ಯಾವ ಹಂತದಲ್ಲಿ ಕಳ್ಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಮುಂದಿನ ಜನ್ರೇಷನ್ ಕೂಡ ಅವ್ರು ಬೇಕು. ನೀವು ಹೇಳ್ದಂಗೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ, ಮಾಡ್ತೀವಿ. ಯಾವುದ್ರಿ? ಅದು ಮಾಡ್ತಾರೆ, ಮಾಡಿದೆ. ಇನ್ನೂ ಮಾಡ್ತಾರೆ, ಇನ್ನೂ ಭಾಳಷ್ಟು ಖಾತೆ ಹಂಚಿಕೆ ಆಗಿಲ್ಲ. ಕೆಲವು ಇನ್ನೂ CM ಅವ್ರ ಕಡೆ ಇದೆ, ಅದರಲ್ಲಿ ಅದು ಒಂದು ಇದ್ದಾರೆ. ಖಾತೆಗೆ ಹಂಚಿಕೆ ಆಗೈತಲ್ಲ, ಮತ್ತೇನಿದೆ? ಈಗ ಯಾರಿಗಾಗಿಲ್ಲ, ಎಲ್ಲರಿಗೂ ಆಗಿದ್ದಾರೆ. ಯಾರು ಇದ್ದಾರೆ, ಯಾರು ಹೇಳ್ಬೋದು. ಇದು ನೋಡಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಇದಾರ, ಯಾರಿಗೆ ಟೈಮ್ ಕೊಡ್ತಾರ, ಹುಡುಕಿ ಮಾಡಬೇಕಲ್ಲ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಹಾಂ, ಹೇಳತ್ರೆ ಸದ್ಯಕ್ಕೆ CM ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋ ಮಟ್ಟ ಅವರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಡಿಲೇ ಗೊಂದಲ, ಯಾರಿಗೆ ಮಾಡ್ಬೇಕು ಅನ್ನೋದು ಗೊಂದಲ ಇದೆ, ಅದಕ್ಕಾಗಿ ಡಿಲೇ ಆಗಿದೆ ಅಷ್ಟೇ. ಮತ್ತೆ ಸಮರ್ಥರಿದ್ದಾರೆ, ಯಾರಿಗೆ ಮಾಡ್ಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಎಲ್ಲರೂ ಸಮರ್ಥರಿದ್ದಾರೆ, ತೂಕ ಮಾಡಿ ಅಳಿಬೇಕಷ್ಟೇ. ಅದು ಇದಾರಲ್ಲ, ಅವರು ಇದ್ದಾರೆ. 3 ಜನರಲ್ಲಿ ಅವರು ಇದ್ದಾರೆ. ಈಗಿದ್ದಾರೆ, ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ. ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವರು ಇದ್ದಾರೆ. 3ರಲ್ಲಿ ಯಾರು ತಕ್ಕಡಿ ಹೆಚ್ಚಾಗ್ತದೆ ನೋಡ್ಬೇಕಷ್ಟೇ. ನಾವು ಯಾರ ಪಕ್ಷ ಯಾರಿಗೆ ಮಾಡ್ತಿದ್ವಿ ಅವ್ರಿಗೆ ಅವ್ರ ಪರವಾಗಿರ್ತೀವಿ ಅಷ್ಟೇ. ನಾವು ಅದನ್ನ ನೀವ ತೋರ್ಸೋಕೆ ಮಾಧ್ಯಮದವ್ರು ಯಾರು ಪವರ್ಫುಲ್ಲು, ಯಾರು
ಏನತ್ರ ಏನು ಯಾವ್ದು ಖಾತೆ ಯಾವ್ದು ಬಗ್ಗೆ ಯಾವುದು ಸಮಸ್ಯೆ ಇಲ್ಲ ರೀ. ಈ ಒಂದು ಉಳಿದ ಖಾತೆ ಕುರುಬ ಕಮ್ಯುನಿಟಿಗೆ ಸಿಗಬೇಕನ್ನುವಂಥದ್ದು ಚರ್ಚೆ ನಡೀತಾ ಇದೆ, ನೋಡೋಣ ಇನ್ನೂ ಹೇಳಿ ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ತೈತಿ, ಈಗ ಆಗೋಲ್ಲ. ಅಧಿವೇಶನ ಆದ್ಮೇಲೆ ಇದಕ್ಕೆಲ್ಲ ಬಟ್ ಯಾವುದೇ ಒಂದು ಮಹಿಳೆಗೆ ಕೊಡೋದು ಸರ್. ಈಗ ಮಹಿಳೆಯರಿಗೆ ಕೊಡಲೇಬೇಕು, ಒಂದು ಮಹಿಳೆಯರಿಂದ ಕೊಡಲೇಬೇಕು, ಪ್ರಶ್ನೆ ಇಲ್ಲ. ಮಳೆ ಸಂದರ್ಭದಲ್ಲಿ ಸರ್ ಬಹುತೇಕ ರಸ್ತೆಗಳು ಎಲ್ಲ ಹಾಳಾಗ್ಯಾವ ಸರ್. ಅದ್ರದ್ದೇನೇ ದುರಸ್ತಿ ಸಲುವಾಗಿ ಅಂದ್ರೆ ಹೊಸ ಪ್ಯಾಕೇಜ್ ಇದನ್ನ ಮಾಡಿದ್ರು. ದುರಸ್ತಿ ಈಗ ನಾವು ಟೆಂಡರ್ ಕರ್ತಿದ್ದು ಏನಿದ್ರು ಕೂಡ ನವಂಬರ್ಗೆ ಸ್ಟಾರ್ಟ್ ಆಗೋದಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೂ ಬಹುತೇಕ ರಸ್ತೆ ಅದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಅದು ಮಹಾನಗರ ಪಾಲಿಕೆ ಅವ್ರ ವ್ಯಾಪ್ತಿಯೊಳಗೆ ಅವ್ರು ಮಾಡಬೇಕು. ಔಟ್ಸೈಡ್ ಲಿಮಿಟ್ ಕಾರ್ಪೊರೇಷನ್ ಒಟ್ಟು ದುಡ್ಡೇ ಕೊಡಂಗಿಲ್ಲ ಸರ್ಕಾರ. ದುಡ್ಡು ಕೊಡಬೇಕಾಗಿಲ್ಲ. ಮತ್ತು ಹಿಂದೆ ಹೆಂಗೆ ನಡೆಸ್ತಾರೆ ಹಂಗೆ ನಡೀತದೆ. ವಿಶೇಷ ಪ್ಯಾಕೇಜ್ ಕೊಡ್ತಿದ್ರಂತೆ, ವಿಶೇಷ ಪ್ಯಾಕೇಜ್ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದೆ. ಗಣೇಶ ಉತ್ಸವ ಪಾಟೂಲ್ ತುಂಬಿದ್ರು, ಸರ್ಕಾರ ಮತ್ತು ಸಮನ್ವಯತೆ ಕೊರತೆ ಇದೆ ಅಂತ ಹೇಳಿ ಸರ್. ಸಮನ್ವಯ ಕೊರತೆ ಇದೆ. ಅವ್ರು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಅವ್ರು ಬಂದು ನಿಮಗೆ ನೀವು ರಾಜ್ಯ ಸರ್ಕಾರದವ್ರು ಬಂದು ಮನವಿ ಸದಕ್ಕೆ ಮಾಡ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಸೂಪರ್ ಸೀಡ್ ಏನೋ ಮಾಡ್ತಾರೆ. ಯಾಕೆ ಕನ್ನಪುರ ಸಂಘಟನೆ ಅವ್ರು ಈಗಾಗಲೇ ಅವರು ತಾವು ಪಾಸ್ ಮಾಡ್ತಾ ಇಲ್ಲ, ಸೂಪರ್ ಸೀಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದಕ್ಕೆ ಬೇರೆ ಖಾತೆ ಇದೆ. ಅವ್ರ ಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ, ನಮಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರು ಟರಾವ್ ಪಾಸ್ ಮಾಡಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ, ಅವ್ರು ಮಾಡ್ತಾ ಇಲ್ಲ. ಅದು ಈಗಾಗಲೇ ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಹೋಗಿದೆ. ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾನಗರ ಪಾಲಿಕೆಯಲ್ಲಿ ಸಭೆ ನಡೆಸಿದ ಉದಾಹರಣೆ ಇದೆ ಸರ್. ನಾವು ನಡೆಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದಲ್ಲ? ಕೊಟ್ಟಿದ್ದು ಹಿಂದಕ್ಲೇ ನಾವು ಸಾಕಷ್ಟು ಕೊಟ್ಟಿದ್ದೀವಲ್ಲ. ನಾವು DC ಅವ್ರು ಮೀಟಿಂಗ್ ಮಾಡಿದ್ದೀವಿ, ಅವ್ರನ್ನ ನಮ್ಮ ಕರೆಸಿ ಚೇಂಬರ್ಗೆ ಮಾಡಿದ್ದೀವಿ, ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಅವ್ರ ಡ್ಯೂಟಿ, ಅದು ನಮ್ಮ ಡ್ಯೂಟಿ ಅಲ್ಲ. ಸರ್, ಜಮೀರ್ ಅಹಮದ್ ಅವರು ರಾಷ್ಟ್ರದ ಧ್ವಜಾರೋಹಣ ಹೋಗಕ್ಕಾಗಲ್ಲ ಅಂತೇಳಿ ಏನ್ ರೀಸನ್ ಏನು ಸರ್? ಯಾಕಂದ್ರೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಹೋಗ್ತಾನೆ ಡಿಮಾಂಡ್ ಮಾಡ್ತಿರ್ತಾರೆ, ಬೇಡ ಅಂತ ಪತ್ರ ಕೊಡ್ತಾರೆ. ವಕ್ಫ್ ಖಾತೆ ಅವರಿಂದ ಕಸ್ಕೊಳ್ಳೋದು ಕಾರಣ ಕೇಳೋದು ಗಪ್ರಿ. ಉತ್ತರ ಹೇಳಿ. ಎಲ್ಲರೂ ಹಂಗ್ ಮಾಡಿದ್ರೆ ಹೆಂಗ? ಹೇಳಿ ಒಂದು ಕೇಳೋ ಮಟ್ಟ ಸಮಾಧಾನ ಇಲ್ಲ ಅಂತ. ಹೇಳಿ. ಸರ್, ಈಗ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್, ಅವ್ರಿಗೆ ಅಷ್ಟು ಟೈಮ್ ಇಲ್ವಾ ರಾಷ್ಟ್ರಧ್ವಜ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೊಡೋಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಹಿಂದೆ ಸಾಕಷ್ಟು ಉದಾಹರಣೆಗಳಾಗಿದೆ, ಇದು ಒಂದೇ ಅಲ್ಲ. ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದು ಒಂದು ಜಮೀರ್ ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳಬೇಕು. ನೀವು ಅದ ಈಗ ಜಮೀರ್ ಅವ್ರ ಬಗ್ಗೆ ಈಗ ಬಿಜೆಪಿ ಅವರು ಧ್ವಜಾರೋಹಣ ಕಿಲ್ಲೆ ಹಾಕಿರೋದು ದೇಶದ್ರೋಹ ಅನ್ನೋ ಸದನದಲ್ಲೆಲ್ಲ ಇದನ್ನ ಆಗ್ತಾ ಇದೆ. ಅವ್ರ ಮೊದಲ ಅವ್ರ ಕಚೇರಿಯಲ್ಲಿ ಮೇಲೆ ಅವ್ರು ಜೆಂಡ ಹಾರಿಸತ್ತೇಳಿ ಅಮ್ಮ ನೋಡೋದು. ಅವ್ರ ಕಚೇರಿಯಲ್ಲಿ ಅವ್ರು ಜೆಂಡ ಹಾರಿಸೋಲ್ಲ, ನಮಗೆ ಹೇಳುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡ ಹಾರಿಸೋಲ್ಲ ಅವ್ರ. ಮತ್ತು ಇದ್ರ ಬಗ್ಗೆ ಹೇಳಂಗಿಲ್ಲ, ನಾವು ಹಾರಿಸ್ತೀವಿ, ಹಾರ್ಸೋಕೆ ಅಷ್ಟೇ. ಒಂದೇ ಮಾತ್ರ ಹಾಡನ್ನ ಹಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗ್ಲಿಲ್ಲ ಅನ್ನೋದು ಇನ್ನೊಂದು ಆರೋಪ ಇದೆ. ಆ ಥರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲಿ ಏನು ಹೊಸದಿಲ್ಲ, ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ ಇದರಲ್ಲಿ. ಭಾರತೀಯ ಹೆಮ್ಮೆ ಸರ್, ಧ್ವಜಾರೋಹಣ ಮಾಡೋದು, ಉಸ್ತುವಾರಿ ಸಚಿವರು ಮಾಡೋದು ಹೆಮ್ಮೆ. ಅಂತ ಒಂದು ಆ ಭಾಗ್ಯ ಇನ್ನೊಬ್ಬರಿಗೂ ಬರಲ್ಲ. ಇಲ್ಲ, ಅವ್ರು ರೀಸನ್ ಕೊಟ್ಟಿದ್ದಾರೆ, ಅದಕ್ಕೆ ಈಗಾಗಲೇ ನೇಮಿಸಿದ್ದಾರೆ. ಬೇರೆದವರು ಆಲ್ರೆಡಿ ಹಾರಿಸಿ ಆಯಿತು, ಬಸಂತಪ್ಪ ಹಾರಿಸಿ ಆಯ್ತು. ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಅದು ಮ್ಯಾಟ್ರು. ಸರ್, ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾವುದ್ರೆ ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆ ಕಡೆ ತಿಳಕೋಡಿ ಕೆಲವೊಂದು ಏರಿಯಾದಲ್ಲಿ ಇಲ್ಲ, ಮೇನ್ ಓನರ್ ಇದ್ದಾರೆ, ಮುನ್ಸಿಪಾಲಿಟಿ ಇದ್ದಾರೆ. ಅದು ಇಂಡೆಫಿನೆಟ್ ಲೀಸ್ ಇದೆ, ಪರ್ಪೆಚುಯಲ್ ಲೀಸ್ ಇದೆ. ಈಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸಿಮಿಲರ್ಲಿ ಬೆಳಗಾವಿಯಲ್ಲಿ ಕೂಡ ರಿಜಿಸ್ಟ್ರೇಟರ್ ಗೊತ್ತಿದೆ, ಅವ್ರಿಗೆ ಅಲ್ಲಿ ಕೂಡ ಸುಮಾರು ಸಮಸ್ಯೆ ಇದೆ. ಇಲ್ಲ, ಮೊನ್ನೆ ನಾವು ಸೆಕ್ರೆಟರಿ ಮಾಡಿ ಒಂದು ಮಾಡಿಸ್ಕೊಟ್ಟು ಮಾಡ್ಲಿಕ್ಕೆ ಅಲೋ ಮಾಡಿದಾರಲ್ಲ, ಮೀಟಿಂಗ್ ಮಾಡಿದ್ದಾರೆ ಸರ್. ಇನ್ನೊಂದು ವಾರದಲ್ಲಿ ಅಲೋ ಮಾಡಲಿಕ್ಕೆ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಸೆಕ್ರೆಟರಿ ಅವರಿಗೆ ನಮ್ಮ ಅಂದ್ರೆ ಅವ್ರಿಗೆಲ್ಲ UTT ಸೆಕ್ರೆಟರಿ ಮಾಡ್ತಾರೆ. ಸಮಸ್ಯೆ ಅಂದ್ರೆ ನಾನು ಮನೆ ಮಾರಬೇಕು, ನಾನು ಮಾರ್ಲಿಕ್ಕೆ ಸಾಧ್ಯ ಅದು ಇಲ್ಲ. ಸಾಲ್ವ್ ಆಗಿದೆ. ಈಗ ಸಾಲ್ವ್ ಆಗಿದೆ. ಎಲ್ಲ ಕಡೆ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲ ಕಡೆ ಇದೆ. ಪ್ರಾಬ್ಲಮ್ ಈ ಸ್ವತ್ತಿನಲ್ಲಿ ಇರಲಿಲ್ಲ, ರಿಜಿಸ್ಟ್ರೇಷನ್ ಅಲ್ಲಿ ಇತ್ತು. ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಸಪರೇಟ್ ಕಾಲಮ್ ಕೊಟ್ಟು ಪರ್ಮಿಟ್ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಮಾಡ್ತಾರೆ. ನಾಳೆಗೆ ಇದೆಲ್ಲ, ನಾಳೆ 3 ತಾಲೂಕಿಗೆ ಹೋಗ್ತಾ ಇದ್ದೀವಿ. ಯರಗಟ್ಟಿ, ರಾಮದುರ್ಗ, ಸೌದತ್ತಿ. ಯಾಕಂದ್ರೆ ಎಫೆಕ್ಟೆಡ್ ಇರೋದು 3 ಮಾತ್ರ, ಅಲ್ಲಿಗೆ ಮಾತ್ರ ಹೋಗ್ತದೆ. ಘೋಷಣೆ ಮಾಡೋ ಸಾಧ್ಯತೆ ಇದೆ. ಪ್ರಾಥಮಿಕ ಮಾಹಿತಿ ಏನಿದೆ ಸರ್? ನಮ್ಮ ವರದಿ ಕೊಟ್ಟ ಮ್ಯಾಗೆ ಮುಂದೆ ಸರ್ಕಾರ, ಅಲ್ಲಿಂದ ಕೇಂದ್ರಕ್ಕೆ ಹೋಗಬೇಕು. ಇಟ್ಸ್ ಈಸ್ ಅನ್ ಅಡ್ವರ್ಸಿಟಿ ನಾನು ಡಿಕ್ಲೇರ್ ಮಾಡಿ ಕಡಿಮೆ ಆಗಿದೆ ಅಂತ ಕೊಟ್ಟಿದ್ದಾರೆ ಅಥವಾ ಬೆಳೆ ಹಾನಿ ಆಗಿದ್ದ ಬಗ್ಗೆ ನಾವು ಪ್ರಾಥಮಿಕವಾದ ಮಾಹಿತಿ ಸಿಕ್ಕಿದೆ ಸರ್? ಅದೇ ಈ 3 ತಾಲೂಕಲ್ಲಿ ಮಾತ್ರ ಸಮಸ್ಯೆ ಇದೆ, ಅಲ್ಲಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಮಿಕ್ಕಿದೆಲ್ಲ ಪ್ರದೇಶ ಎಷ್ಟಿದೆ?
ಈ ಸದ್ಯ ನಮ್ಮ ಜಿಲ್ಲಾಡಳಿತ ಮಾಡಿದ್ದು 3 ಜಿಲ್ಲೆ 3 ತಾಲೂಕು ಮಾತ್ರ ಮಾಡಿಕೊಡ್ತೀವಿ. ಸರ್ಕಾರ ವರದಿ ಕೊಡ್ಲಿಕ್ಕೆ ಮಾಡಿ CM ಅವ್ರು ಆಲ್ರೆಡಿ ಹೇಳಿದಾರಲ್ಲ. ಗ್ರೀನ್ ಗ್ರಾಮ್ ಮತ್ತೆ ಬ್ಲಾಕ್ ಗ್ರಾಮ್ ಅಲ್ಲಿ 29,000 ಹೆಕ್ಟೇರ್ ಮಿಡ್ ಸೀಸನ್ ಅಡ್ವರ್ಸಿಟಿನೂ ನಾವು अरे BSc में इतनी भीड़ क्यों है? ये भीड़ तो कुछ भी नहीं, असली भीड़ तो अब शुरू होगी। 26 जुलाई से ऑफर है एक्सक्लूसिवली फ्रेश न्यू स्टॉक पर। साड़ीज, लेडीज वेयर, मेंस वेयर, किड्स वेयर, इतना सारा फ्रेश न्यू स्टॉक। हर कलेक्शन एक से बढ़कर एक। तो आप भी आइए और शॉपिंग का मजा लीजिए। BSc डबल डिस्काउंट, डबल डील, डबल खुशी, इसीलिए तो BSc। BSc's biggest sale. BSc double discount. Double D, double खुशी.